ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ವರದಿಯಾಗ್ತಾ ಇದೆ. ಕಚೇರಿಗೆ ತೆರಳುತ್ತಾ ಇದ್ದಂತ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕಾರಿನ ಗ್ಲಾಸ್ ಒಡೆದು ದರ್ಪವನ್ನ ಮೆರೆಯಲಾಗಿರೋದು. ಕಾರು ಚಾಲಕ ದಿಲೀಪ್ ಎಂಬಾತನ ಮೇಲೆ ಕಿಡಿಗೇಡಿಯೊಬ್ಬ ಹಲ್ಲೆಗೈದಿದ್ದಾನೆ. ಈ ಸಂದರ್ಭ ಕಾರ್ ಮಾಲೀಕನ ಮುಖಕ್ಕೆ ಆಗಂತುಕರು ಪಂಚ್ ಮಾಡಿದ್ದಾರೆ. ಹಲ್ಲೆ ಮಾಡಿ ದರ್ಪ ತೋರಿಸಿರೋದು ಬೆಂಗಳೂರಿನ ಬ್ರೂಕ್ಫೀಲ್ಡ್ HP ಪೆಟ್ರೋಲ್ ಬಂಕ್ ಬಳಿ ನಡೆದಿರೋ ಘಟನೆ ಇದು. ಕಾರಣನೇ ಇಲ್ಲದೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ HAL ಠಾಣೆ ಪೊಲೀಸರಿಗೆ ದಿಲೀಪ್ ದೂರು ಕೊಟ್ಟಿದ್ದು, ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್ನಲ್ಲಿದ್ದಂತಹ ಇಬ್ಬರು ಪುಂಡರು ಈ ಹಲ್ಲೆ ಮಾಡಿದ್ದಾರೆ. ಕಾರ್ ನಂಬರ್ DL8CAZ 2473 ನಲ್ಲಿ ಬಂದಂತಹ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಈಗಾಗಲೇ 15ಕ್ಕೂ ಹೆಚ್ಚು ಕೇಸ್ಗಳು ಈ ಡೆಲ್ಲಿ ರಿಜಿಸ್ಟ್ರೇಷನ್ ಕಾರ್ ಮೇಲೆ ಇದೆ. ಈ ಕಾರ್ನಲ್ಲಿ ಬಂದಂತಹ ಕಿಡಿಗೇಡಿಗಳು ಕಾರು ಚಾಲಕನನ್ನ ಹಲ್ಲೆ ಮಾಡಿದ್ದಾರೆ. ಆ್ಯಂಡ್ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತಹ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ನೋಡಿ, ಕಾರಿನ ಗಾಜನ್ನ ಆತ ಒಡೆಯೋದನ್ನು ಗಮನಿಸ್ತಾ ಇದ್ದೀವಿ. ಏನು ಸಿಕ್ಬಿಡುತ್ತೆ ಕಾರಿನ ಗಾಜು ಒಡೆದ್ಬಿಟ್ರೆ? ಅಥವಾ ಆ ಡ್ರೈವರ್ಗೆ ಹಲ್ಲೆ ಮಾಡೋದ್ರಿಂದ ಏನು ಸಿಗುತ್ತೆ? ಅಷ್ಟಕ್ಕೂ ಆಗಿದ್ದ ಸಮಸ್ಯೆ ಆದರೂ ಏನು? ದುರಹಂಕಾರದ ವರ್ತನೆ ಇದೆಲ್ಲ ರಸ್ತೆನಲ್ಲಿ. ಇನ್ಫ್ಯಾಕ್ಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತೀವಿ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹ್ಯಾಂಡಲ್ಗಳಲ್ಲೆಲ್ಲ ಈ ರೋಡ್ ರೇಜು ವೀಲಿಂಗ್ನ ಕುರಿತಾಗಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾರೆ. ಆ್ಯಂಡ್ ಇದರಲ್ಲಿ ಭಾಗಿಯಾದವ್ರಿಗೆ ನೆಕ್ಸ್ಟ್ ಆಫ್ಟರ್ ಎಫೆಕ್ಟು ಪೊಲೀಸರ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅಂತೆಲ್ಲ ಅವೇರ್ನೆಸ್ ಕೊಡ್ತಾರೆ. ಬಟ್ ಸ್ಟಿಲ್ ಇಂಥ ದುರಹಂಕಾರದ ವರ್ತನೆಗಳು ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಇವ್ರಿಗಿನ್ನೂ ಕಠಿಣ ಕ್ರಮ ಬೇಕು ಅಂತ ಅವರೇ ತೋರಿಸ್ದಂಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಟ್ರಾಫಿಕ್ ಪೊಲೀಸರು ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು, ರೋಡ್ ರೇಜ್ನಲ್ಲಿ ಭಾಗಿಯಾಗಬೇಡಿ ಅಂತ ಹೇಳಿದ್ರು, ತಲೆನಲ್ಲಿ ಸರಕಿಲ್ಲದಂತಹ ಕಿಡಿಗೇಡಿಗಳು ಅದೇ ಪ್ರವೃತ್ತಿ ಮುಂದುವರಿಸ್ತಾ ಇದ್ದಾರೆ. ಇವ್ರಿಗೆಲ್ಲ ಇನ್ನೂ ಸ್ಟ್ರಿಕ್ಟ್ ಆಕ್ಷನ್ ಬೇಕಾಗತ್ತೆ ಅಂತ ಈ ಪ್ರಕರಣದ ಕುರಿತಾಗಿ ಡೀಟೇಲ್ಸ್ ಏನು ಕೊಡ್ತೀರಿ? ಪ್ರಜ್ವಲ, ಏನು HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು HP ಪೆಟ್ರೋಲ್ ಬಂಕ್ ಬ್ರೂಕ್ಫೀಲ್ಡ್ ಏನಿದೆ, ಈ ಒಂದು ಬ್ರೂಕ್ಫೀಲ್ಡ್ ಹತ್ರ ಈ ಕಿಡಿಗೇಡಿಗಳು ಏನು ಕಾರ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಬರ್ತಾ ಇದ್ದಂಥ ಕಾರನ್ನು ಓವರ್ಟೇಕ್ ಮಾಡ್ತಾರೆ. ಆರನ್ ಮಾಡಿದ್ದಕ್ಕೆ ಸುಮಾರು 1.5 ಕಿಲೋಮೀಟರ್ ಅಷ್ಟು ಚೇಸ್ ಮಾಡ್ಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಆದರೂ ಕಾರಲ್ಲಿದ್ದಂಥ ದಿಲೀಪ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಡೋದಿಲ್ಲ, ಸೈಲೆಂಟಾಗಿ ಹೋಗ್ತಾ ಇರ್ತಾರೆ. ಆದರೂ ಕೂಡ ಮುಂದೆ ಬಂದು ಮತ್ತೊಮ್ಮೆ ಅವರಿಗೆ ಚಮಕನ್ನು ಕೊಟ್ಟು ಹೋಗ್ತಾರೆ. ಆಗ ಅವರು ಹಾರನ್ ಮಾಡಿ ಮತ್ತೆ ಮಾತಾಡಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಇಳಿದು ಬಂದಂಥವರು ಕೂಡ ಕಾರಿನಲ್ಲಿ ಒಳಗಡೆ ಇದ್ದಂತಹ ಈ ದಿಲೀಪ್ ಮೇಲೆ ಹಲ್ಲೆ ಮಾಡ್ತಾರೆ. ಮತ್ತೆ ಕಾರಿನ ಗ್ಲಾಸ್ಗೂ ಕೂಡ ಕೈಯಲ್ಲಿ ಹೊಡೆಯುವಂಥದ್ದು, ಮತ್ತೆ ಮುಂದೆ ಬಾನೆಟ್ ಇರುವಂತಹದ್ರ ಮೇಲೆ ಕೂಡ ಎರಡೂ ಕೈಗಳಿಂದ ಗುದ್ದಿ ಹಲ್ಲೆಯನ್ನು ಮಾಡ್ತಾರೆ. ಇದರಿಂದ ಸಹಜವಾಗಿಯೇ ಕೂಡ ದಿಲೀಪ್ಗೆ ಭಯ ಆಗುತ್ತೆ. ಈ ಎಲ್ಲ ದೃಶ್ಯಗಳು ಕೂಡ ಅವರ ಒಂದು ಕಾರ್ನಲ್ಲಿ ಇದ್ದಂಥ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ. ಈ ಒಂದು ವಿಡಿಯೋಗಳ ಆಧಾರದ ಮೇಲೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ಈ ದೂರಿನ ಆಧಾರದ ಮೇಲೆ ಏನು ಆರೋಪಿಗಳು ಯಾರಿದ್ದಾರೆ ಅದರ ಬಂಧನಕ್ಕೆ ಮುಂದಾಗಿರುವಂಥದ್ದು. ಈ ಡೆಲ್ಲಿ ರಿಜಿಸ್ಟ್ರೇಷನ್ ಹೊಂದಿರುವಂತಹ ಈ ಕಾರ್ನಲ್ಲಿ ಸುಮಾರು ಈಗಾಗಲೇ ಸಾಕಷ್ಟು 15ಕ್ಕೂ ಹೆಚ್ಚು ಟ್ರಾಫಿಕ್ ವೈಲೆನ್ಸ್ ಆಗಿರುವಂತಹ ಕೇಸ್ಗಳು ಕೂಡ ದಾಖಲಾಗಿದೆ. ಅದರಲ್ಲಿ ಅವರು ಯಾವುದನ್ನು ಕೂಡ ಪೇ ಮಾಡಿಲ್ಲ. ಈ ರೀತಿಯಾಗಿ ಸುತ್ತಾಟ ಬೆಂಗಳೂರಿನಲ್ಲಿ ಮಾಡ್ತಾ ಇವರು ಸಿಕ್ಕವರ ಮೇಲೆ ಹಲ್ಲೆ ಮಾಡುವಂಥದ್ದು, ಬೈಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸದ್ಯ ಕೇವಲ ಇದೊಂದೇ ಪ್ರಕರಣವ ಅಥವಾ ಈ ಹಿಂದೆ ಏನಾದರೂ ಇದೇ ರೀತಿಯಾಗಿ ಮಾಡಿದ್ರಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು. ಆದರೆ ಈ ಪ್ರಕರಣ ಸಂಬಂಧಪಟ್ಟಂತೆ ದಿಲೀಪ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ಯಾವ ರೀತಿಯಾಗಿ ಆಕ್ಷನ್ ತೆಗೆದುಕೊಳ್ತಾರೆ ಅನ್ನೋದು ಕೂಡ ನೋಡಬೇಕು. ಯಾಕಂದರೆ ರೋಡ್ ರೇಜ್ ಪ್ರಕರಣಗಳನ್ನು ಬೆಂಗಳೂರು ಪೊಲೀಸರು ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅಂಥ ಆರೋಪಿಗಳ ಹೆಡೆಮುರಿ ಕಟ್ತಾ ಇದ್ದಾರೆ, ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇಂತಹ ಪುಂಡಾಟ ಮಾತ್ರ ನಿಲ್ತಾ ಇಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಯಾವಾಗ ಬಂಧನ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.